ಪ್ರಧಾನಿ ಮೋದಿ ಸಂಪುಟಕ್ಕೆ ಭರ್ಜರಿಯಾಗಿ ಸರ್ಜರಿ ಆಗಿದೆ. ಘಟಾನುಘಟಿ ನಾಯಕರಿಗೆ ಈ ಬಾರಿ ಕೋಕ್ ನೀಡುವಂತ ಚಾನ್ಸಸ್ ಇದೆ. ಆಲ್ರೆಡಿ ಒಂದೊಂದೇ ವಿಚಾರಗಳು ಮಧ್ಯಾಹ್ನದ ಮೇಲೆ ಡೆವಲಪ್ಮೆಂಟ್ ಆದಾಗ ಗಮನಿಸಿಕೊಂಡು ಬಂದಾಗ ಗೊತ್ತಾಗ್ತಾ ಹೋಗ್ತಾ ಇದೆ. ಈಗ ಹಿರಿಯ ನಾಯಕರನ್ನ ಬದಿಗಿಟ್ಟು ಹೊಸಬರಿಗೆ ಮಣೆ ಹಾಕೋ ನಿಟ್ಟಿನಲ್ಲಿ ಈ ಸಂಪುಟದಲ್ಲಿ ಯಾರ್ಯಾರನ್ನ ಸೇರಿಸ್ಕೊಳ್ಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮುಂಚೆ ಒಂದಿಷ್ಟು ಕಿವಿ ಮಾತುಗಳನ್ನು ಕೂಡ ಈಗ ಹೇಳ್ಬಿಟ್ಟಿದ್ದಾರೆ ಯಾರೆಲ್ಲ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೆ. ಬಟ್ ಇಲ್ಲಿ ಘಟಾನುಘಟಿ ನಾಯಕರನ್ನ ಕೈ ಬಿಟ್ಟಿರೋದ್ರ ಹಿಂದಿನ ಸ್ಟ್ರಾಟಜಿ ಏನು ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೊಸ ಮುಖಗಳಿಗೆ ಮಣಿಯನ್ನ ಹಾಕ್ತಾ ಇದ್ದಾರೆ. ಎಲ್ಲಾ ಸಮುದಾಯದ ನಾಯಕರಿಗೂ ಮಣಿಯನ್ನ ಅಂದ್ರೆ ಆದ್ಯತೆ ಮೇರೆಗೆ ಈಗ ಸಂಪುಟದಲ್ಲಿ ಸ್ಥಾನವನ್ನ ಕಲ್ಪಿಸ್ಕೊಡ್ತಾ ಇರೋದು. ಯುವ ಸಂಸದರು ಮತ್ತೆ ಮಹಿಳಾ ಕೋಟಾದಿಂದಲೂ ಕೂಡ ಭರ್ಜರಿಯಾಗಿ ಮಹಿಳಾ ಸಂಸದರಿಗೂ ಕೂಡ ಚಾನ್ಸ್ ಸಿಗ್ತಾ ಇದೆ. ನಮೋ ಕ್ಯಾಬಿನೆಟ್ ನಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಹೊಸ ಮುಖಗಳು ಸೇರ್ಪಡೆಯಾಗ್ತಿವೆ, ಇನ್ನೊಂದು ಕಡೆ ಆಲ್ಮೋಸ್ಟ್ ಎಲ್ಲ ಸಮುದಾಯದವರಿಗೂ ಕೂಡ ಈ ಬಾರಿ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗ್ತಾ ಇದೆ. ಇಲ್ಲಿ ನೋಡಿ, ಒಬಿಸಿ ಸಮುದಾಯದ 27 ಸಚಿವರು ಪ್ರಮಾಣ ವಚನ ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು 11 ಮಹಿಳೆಯರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಎಸ್ಸಿ ಸಮುದಾಯದ 12 ಜನ, 8 ಮಂದಿ ಎಸ್ಟಿ ಸಮುದಾಯದವರು. ಹೀಗೆ ಮೋದಿ ಸಂಪುಟದಲ್ಲಿ ಒಂದು ಕಡೆ ಎಲ್ಲ ಸಮುದಾಯದವರಿಗೂ ಆದ್ಯತೆ, ಮತ್ತೆ ಯುವಕರಿಗೆ ಆದ್ಯತೆ, ವಿದ್ಯಾವಂತರು ಅದನ್ನು ಕನ್ಸಿಡರ್ ಮಾಡಿದ್ರೆ ಎಜುಕೇಶನ್ ವೈಸ್ ನಾವು ನೋಡೋದಾದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ ಅಂತಾನೆ ಚರ್ಚೆಗಳು ಆಗ್ತಾ ಇರೋದು. ಈಗ 14ರಲ್ಲಿ 6 ಜನ ಕ್ಯಾಬಿನೆಟ್ ಸಚಿವರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈಗ ನಮ್ಮ ರಾಜ್ಯದ ಸಂಸದರಿಗೆ ಯಾವ ತರ ಸ್ಥಾನಮಾನಗಳು ಸಿಗುತ್ತೆ ಅನ್ನುವಂತ ಒಂದು ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಬಹಳ ಅದನ್ನ ಗೌಪ್ಯವಾಗಿ ಇಟ್ಟಿದ್ರು. ಇವತ್ತು ಮಧ್ಯಾಹ್ನ ತನಕ ಯಾರ್ಯಾರು ಆಗ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಯಾರೆಲ್ಲ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರನೂ ಕೂಡ ಬಹಳ ಗೌಪ್ಯವಾಗೇ ಇತ್ತು. ಆತರ ರಹಸ್ಯವಾಗಿ ಮತ್ತೆ ಯಾರಿಗೆಲ್ಲ ಫೋನ್ ಕರೆ ಬಂದಿತ್ತು, ನೀವು ದೆಹಲಿಗೆ ಬರಬೇಕು, ಈ ತರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ, ಅವ್ರಿಗೂ ಅಷ್ಟೇ ಒಂದು ಗೈಡೆನ್ಸ್ ಅಂದ್ರೆ ಮಾರ್ಗದರ್ಶನ ಕೊಟ್ಟಿದ್ರು, ಮತ್ತೆ ಸೂಚನೆಯನ್ನು ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಬಹಿರಂಗ ಪಡಿಸಂಗಿಲ್ಲ ಅಂತ ಹೇಳಿ. ಸೊ ಒಂದು ನೀಟಾಗಿ ಪ್ಲಾನಿಂಗ್ ಅನ್ನ ಮಾಡಿ ಯಾರ್ಯಾರಿಗೆ ಆದ್ಯತೆ ಕೊಡಬೇಕು, ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಆದ್ಯತೆ ಕೊಡಬೇಕು, ಮತ್ತೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ರಾಜಕಾರಣ ಮತ್ತೆ ಸಂಪುಟ ಸ್ಥಾನಮಾನ ಅಂತ ಬಂದಾಗ ಮೊದಲು ಬರೋದೇ ಅಲ್ಲಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಇಲ್ಲಿ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಮೋದಿ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ, ವಿದ್ಯಾವಂತರಿಗೆ ಆದ್ಯತೆ, ಮಹಿಳೆಯರಿಗೂ ಆದ್ಯತೆ, ಅದ್ರ ಜೊತೆಯಲ್ಲಿ ಎಲ್ಲ ಸಮುದಾಯಕ್ಕೂ ಪ್ರಾಶಸ್ತ್ಯವನ್ನ ಕೊಟ್ಟು ಭರ್ಜರಿಯಾಗಿ ಕೇಂದ್ರ ಸಂಪುಟ ಪುನಾರಚನೆ ಆಗ್ತಾ ಇದೆ. ಇವತ್ತು ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಈಗ ಮೋದಿ ಅವರು ಪದೇ ಪದೇ ಒಂದು ಮಂತ್ರವನ್ನ ಜಪಿಸ್ತಾ ಇರ್ತಾರೆ. ಅದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಜಾತಿ, ಲಿಂಗ, ಪ್ರಾದೇಶಿಕ ಸಮತೋಲನೆಯನ್ನ ಕಾಪಾಡ್ಕೊಳ್ಬೇಕಲ್ಲ, ಆ ನಿಟ್ಟಿನಲ್ಲೇ ಈ ಬಾರಿ ಪುನರ್ರಚನೆ ಮಾಡುವಂತ ಟೈಮ್ನಲ್ಲಿ ಈ ಎಲ್ಲ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾಶಸ್ತ್ಯವನ್ನು ಕೂಡ ಕೊಟ್ಟಿದ್ದಾರೆ. ಯಾದವ, ಕುರ್ಮಿ, ದರ್ಜಿ, ಜಾಟ್, ಹಾಗೇನೆ ಗುಜ್ಜರ್, ಖಂಡಾಯತ್, ಬೈರಾಗಿ, ಠಾಕೂರ್, ಕೋಲಿ, ಇಲ್ಲಿ ಬಂದ್ರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಒಕ್ಕಲಿಗ ಇರ್ಬೋದು, ತುಳುಗೌಡ, ಮಾದಿಗ, ಮಲ್ಲ ಜಾತಿಗೆ ಮಣೆಯನ್ನ ಹಾಕಿದ್ದಾರೆ. ಅಂದ್ರೆ ಕೇವಲ ಮಾತಿನಲ್ಲಿ ಅಷ್ಟೇ ಅಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ತಮ್ಮ ಸಂಪುಟದಲ್ಲಿ ಎಲ್ಲಾ ಸಮುದಾಯದವರಿಗೂ ನಾವು ಆದ್ಯತೆಯನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಬೇಕು ಅಂತಾನೆ ಈಗ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗ್ತಿದ್ದಾರೆ ಈ ಲೆಕ್ಕಾಚಾರದ ಆಧಾರದ ಮೇಲೆನೆ ಫೈನಲ್ ಮಾಡಿರೋದು ಅನ್ನೋ ಒಂದು ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಚಿವ ಸ್ಥಾನ ಸಿಕ್ಕಿದೆ ಮೋದಿ ಸಂಪುಟದಲ್ಲಿ ಅಂದ್ರೆ 12 ಎಸ್ಸಿ ಸಚಿವರು, 2 ಎಸ್ಸಿ ಸಚಿವರಿಗೆ ಸಂಪುಟ ದರ್ಜೆ ಆದ್ರೆ ಸಚಿವ ಭಾಗ್ಯ ಸಿಕ್ಕಿದೆ. ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಇನ್ನು ನಮ್ಮ ರಾಜ್ಯ ಕರ್ನಾಟಕ, ರಾಜಸ್ಥಾನ, ತಮಿಳುನಾಡಿನ ಎಸ್ಸಿ ಸಂಸದರಿಗೆ ಸಚಿವರಾಗುವಂತ ಭಾಗ್ಯ ಸಿಕ್ಕಿದೆ. ಇಲ್ಲಿ ಕೇವಲ ಈಗ ಕೇಂದ್ರ ಸಂಪುಟ ಅಂತ ಬಂದಾಗ ಕರ್ನಾಟಕ ಅಂತ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ರಾಜ್ಯದವ್ರಿಗೂ ಕೂಡ ಆದ್ಯತೆಯನ್ನ ಕೊಡ್ಬೇಕಾಗುತ್ತೆ. ಸೊ ಆದ್ಯತೆಯನ್ನ ಹೆಂಗ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ಟ್ರಾಟಜಿ ಅಫ್ಕೋರ್ಸ್ ರಾಜಕಾರಣ ಅಂದ್ಮೇಲೆ ಮಾಡ್ಲೇಬೇಕಾಗತ್ತೆ. ಎಲ್ಲೆಲ್ಲಿ ಚುನಾವಣೆ ನೆಕ್ಸ್ಟ್ ಬರುತ್ತೆ, ಮತ್ತೆ ಯಾವ್ಯಾವ ವಿಚಾರದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಈ ತರ ಮಂತ್ರಿ ಭಾಗ್ಯವನ್ನ ಕೊಡ್ಬೇಕಾಗತ್ತೆ. ಸೊ ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆನೆ ಈಗ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇರೋದು. ಅದರಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟು
ಈಗ SC ST ಇಂದ ಹಿಡಿದು ಎಲ್ಲ ಸಮುದಾಯದವರಿಗೂ ಕೂಡ ಆದ್ಯತೆಯನ್ನ ನೀಡಿ ತಮ್ಮ ಸಂಪುಟದಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನರೇಂದ್ರ ಮೋದಿ. ಒಡಿಶಾ, ಅಸ್ಸಾಂ ಸಂಸದರಿಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿದೆ. ಯುವ ಸಂಸದರು, ಮಹಿಳಾ ಸಂಸದರಿಗೆ ಚಾನ್ಸ್ ಸಿಕ್ಕಿದೆ. ಈಗ ನಮ್ಮ ರಾಜ್ಯ ಫಾರ್ ಎಕ್ಸಾಂಪಲ್ ನಾವೀಗ ಕನ್ಸಿಡರ್ ಮಾಡೋದಾದ್ರೆ ಅವರಿಗೆ ಯಾವ ದರ್ಜೆಯಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋದು ಇವಾಗ ಒಂಥರ ಕುತೂಹಲ. ಇನ್ನು ಸಮುದಾಯದ ಬಗ್ಗೆ ನಾನಾಗಲೇ ಇನ್ ಡೀಟೇಲ್ ಹೇಳ್ತಾ ಇದ್ದೆ. ಮೋದಿ ಸಂಪುಟದಲ್ಲಿ 27 OBC ಸಚಿವರಿದ್ದಾರೆ. 5 OBC ಸಚಿವರಿಗೆ ಅದರಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ, ಸಚಿವ ಭಾಗ್ಯ 15 ರಾಜ್ಯಗಳ OBC ಸಂಸದರಿಗೆ. ಮಂತ್ರಿ ಭಾಗ್ಯ ಅಂದಮೇಲೆ ತಳಮಟ್ಟದ ಸಮುದಾಯಗಳಿಗೂ ಕೂಡ ಈ ಬಾರಿ ಮಂತ್ರಿ ಭಾಗ್ಯ ಸಿಕ್ಕಿದೆ. ಅದನ್ನ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಅಂದ್ರೆ SC ST ಇರ್ಬೋದು, OBC ಇರ್ಬೋದು. ಈಗ SC ST OBC ಅಲ್ಲದವರು ಕೂಡ 29 ಮಂದಿ ಸಚಿವರು ಇದ್ದಾರೆ. ಈಗ ಬ್ರಾಹ್ಮಣ ಇರ್ಬೋದು, ಬನಿಯಾ, ಕ್ಷತ್ರಿಯ, ಭೂಮಿಹಾರ್, ಕಾಯಸ್ಥ. ಇಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಲಿಂಗಾಯತ, ಪಟೇಲ್, ಮರಾಠ, ರೆಡ್ಡಿ. ಸೊ ಈ ತರ SC ST OBC ಅಲ್ಲದೆ ಇತರೆ ಜಾತಿಯವರಿಗೂ ಕೂಡ 29 ಜನರಿಗೆ ಅಂದ್ರೆ ಸಚಿವರಾಗುವಂತ ಭಾಗ್ಯ. ಈಗ ಆಲ್ರೆಡಿ ಕೆಲವರು ಸಚಿವರಾಗಿದ್ದಾರೆ, ಇನ್ ಕೆಲವರು ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಈ ಸಮುದಾಯದವರು. ಇನ್ನು ಮಹಿಳೆಯರ ಪಾಲು ನೋಡ್ಬೇಕಾಗತ್ತೆ. ಯಾಕಂದ್ರೆ ಮಹಿಳೆಯರಿಗೂ ಕೂಡ ಈ ಪುನಾರಚನೆ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಮಹಿಳಾ ಕೋಟಾದಲ್ಲಿ ಮಹಿಳೆಯರಿಗೆ ಸಮಪಾಲು ನೀಡಿದ್ದಾರೆ ಮೋದಿ. ಸಂಪುಟದಲ್ಲಿ 11 ಮಹಿಳೆಯರಿಗೆ ಮಂತ್ರಿಗಿರಿ, 2 ಮಹಿಳೆಯರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಸಿಗುತ್ತೆ. ಅಂದ್ರೆ ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಯಾವ ತರ ಸ್ಥಾನಮಾನ ಸಿಗುತ್ತೆ, ಅದು ಸಂಪುಟ ದರ್ಜೆಯದ್ದ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹೊಸ ಸಚಿವರ ಸರಾಸರಿ ವಯಸ್ಸು 58. ಸೊ ವಯಸ್ಸನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. 50 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು 14 ಮಂದಿ ಸಚಿವರು ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲ ಆಯಾಮಗಳಿಂದ ಕೂಡ ಯೋಚನೆ ಮಾಡಿನೇ ಈಗ ಕ್ಯಾಬಿನೆಟ್ ನಲ್ಲಿ ಸ್ಥಾನಮಾನವನ್ನ ಕಲ್ಪಿಸಿರೋದು. ಅಫ್ಕೋರ್ಸ್ ಈಗ ಬಿಜೆಪಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಏಜ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಆಗುತ್ತೆ ಅಧಿಕಾರದಿಂದ ದೂರ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೊಸ ಸಂಸದರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. 23 ಮಂದಿ 3-4 ಬಾರಿ ಸಂಸದರಾಗಿ ಆಯ್ಕೆ ಆದವ್ರಿಗೂ ಕೂಡ ಈಗ ಅವಕಾಶಗಳು ಸಿಗ್ತಾ ಇದೆ. ಅಂದ್ರೆ ಅಲ್ಲಿಗೆ ಒಂದ್ ಸ್ವಲ್ಪ ಅನುಭವ ಇದ್ದು ಅದ್ರ ಜೊತೆಯಲ್ಲಿ ವಿದ್ಯಾವಂತರಾಗಿರ್ಬೇಕು, ಮತ್ತೆ ತಕ್ಕ ಮಟ್ಟಿಗೆ ಹೆಸರು ಮಾಡಿರ್ಬೇಕು. ಯಾವುದೇ ಕಾಂಟ್ರವರ್ಸಿಯನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರಬಾರ್ದು. ಅದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗುತ್ತೆ ಸಂಪುಟದಲ್ಲಿ ಆಯ್ಕೆ ಆಗೋದಕ್ಕೆ. ಹಾಗಾಗಿ ಇದೆಲ್ಲ ಮಾನದಂಡಗಳನ್ನ ಅಳೆದು ತೂಗಿನೇ ಈಗ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರೋದು. ಈಗ 39 ಮಂದಿ ಶಾಸಕರಾಗಿ ಕೆಲಸ ಮಾಡಿದ್ದವರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಅವರನ್ನು ತಗೊಂಡ್ರೆ ಇಲ್ಲಿ ಯಶವಂತಪುರದಿಂದ ಅವರು ಆಯ್ಕೆಯಾಗಿದ್ರು. ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿಯೂ ಕೂಡ ಸಂಪುಟದಲ್ಲಿ ಕೆಲಸ ಮಾಡಿದಂತ ಅನುಭವ ಅವ್ರಿಗಿದೆ. ಇನ್ನು ಕೇಂದ್ರ ಸಚಿವರಾಗಿ ನಾವು ನೋಡೋದಾದ್ರೆ ಫಾರ್ ದ ಫಸ್ಟ್ ಟೈಮ್ ಅವರಿಗೆ ಒಂದು ಅವಕಾಶ ಅಂತ ಇವಾಗ ಸಿಗ್ತಾ ಇದೆ. ಬಟ್ ಯಾವ ಸ್ಥಾನಮಾನ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇನ್ನು ಎಜುಕೇಶನ್ ವೈಸ್ ನಾನು ಆಗ್ಲಿಂದ ಹೇಳ್ತಾ ಇದ್ದೆ 6 ಜನ ವೈದ್ಯರಿದ್ದಾರೆ, 5 ಜನ ಇಂಜಿನಿಯರ್ಗಳಿಗೂ ಕೂಡ ಅವಕಾಶ ಇದೆ. ಇನ್ನು 7 ಮಂದಿ ಸಾಮಾಜಿಕ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. 25 ರಾಜ್ಯಗಳ ಸಂಸದರಿಗೆ ಮಂತ್ರಿ ಭಾಗ್ಯ ಸಿಗ್ತಾ ಇರೋದು. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಭರ್ಜರಿ ಸರ್ಜರಿ ಆಗಿದೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಘಟಾನುಘಟಿ ನಾಯಕರಿಗೆ ಕೋಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ರಾಜಕಾರಣ ಅಂತಂದ್ರೆ ಫಸ್ಟ್ ಬರೋದು ಅನುಭವ ಇದೆಯಾ, ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಇಂಥದ್ದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಘಟಾನುಘಟಿ ನಾಯಕರಿಗೆ ಕೋಕ್ ಕೊಟ್ಟಿದ್ದಾರೆ. ಇನ್ನು ಕರಾವಳಿ ಕರ್ನಾಟಕ ಭಾಗದಿಂದ ನೋಡೋದಾದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಒಂಥರ ಜಾಕ್ ಪಾಟ್ ಹೊಡೆದಿದೆ. ಯಾಕಂದ್ರೆ ಡಿಸ್ಕಷನ್ ಮೊನ್ನೆಯಿಂದ ಆಗ್ತಾ ಇತ್ತಲ್ಲ, ಕಳೆದ ಸಾಕಷ್ಟು ದಿನಗಳಿಂದ ಶೋಭಾ ಕರಂದ್ಲಾಜೆ ಅವರ ಹೆಸರು ನಿನ್ನೆಯಿಂದ ಹೊಸದಾಗಿ ಸೇರ್ಪಡೆಯಾಗಿದ್ದು. ಇನ್ನು ಮಧ್ಯ ಕರ್ನಾಟಕ ಭಾಗದಿಂದ ಪ್ರಹ್ಲಾದ್ ಜೋಶಿ ಅವರು ಆಲ್ರೆಡಿ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಾವು ನೋಡೋದಾದ್ರೆ ಎಲ್ಲಾ ವರ್ಗಕ್ಕೂ ಮತ್ತೆ ಎಜುಕೇಶನ್ ವೈಸ್ ಇರ್ಬೋದು, ಮತ್ತೆ ಪ್ರಾದೇಶಿಕತೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದಿಂದ ಭಗವಂತ್ ಖೂಬಾ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಷ್ಟೇ. ಇನ್ನು ಶೋಭಾ ಮತ್ತೆ ನಾರಾಯಣ ಸ್ವಾಮಿ ಅವರು ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತ ಅನುಭವ ಇದೆ, ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂತ ಅನುಭವಗಳಿದೆ. ಇನ್ನು ಶೋಭಾ 6ನೇ ರಾಜ್ಯದ ಮಹಿಳಾ ಸಂಸದೆ ಆಗಿದ್ದಾರೆ. ಈಗ ಅವರಿಗೆ ಯಾವ ದರ್ಜೆಯ ಒಂದು ಸ್ಥಾನಮಾನ ಸಿಗುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಕರಾವಳಿ ಮತ್ತೆ ಮಹಿಳೆ, ತುಳುಗೌಡ, ಒಕ್ಕಲಿಗ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿನೇ ಪ್ರಾದೇಶಿಕತೆ ಇರ್ಬೋದು ಮತ್ತೆ ಸಮುದಾಯ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿನೇ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಭಾಗ್ಯ ಈಗ ಲಭ್ಯವಾಗ್ತಿರೋದು. ಒಂಥರ ಕುತೂಹಲ ಜಾಸ್ತಿ ಆಗ್ತಿದೆ. ಯಾಕಂದ್ರೆ
ಇವಾಗ ಒಂದು ಏಜ್ ಫ್ಯಾಕ್ಟರ್ ಇರ್ಬೋದು, ಮತ್ತೆ ಪ್ರಾದೇಶಿಕವಾಗಿನೂ ಕೂಡ ಬ್ಯಾಲೆನ್ಸ್ ಮಾಡೋದಿರ್ಬೋದು, ಎಜುಕೇಶನ್ ಇರ್ಬೋದು, ಮತ್ತೆ ಏಜ್, ಸೊ ಎಲ್ಲವೂ ಕೂಡ ಕನ್ಸಿಡರ್ ಮಾಡಿಕೊಂಡೇ ಈಗ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರೋದು. ಇನ್ನು ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಲಭ್ಯವಾಗಬಹುದು ಅಂತ ಒಂದು ಚರ್ಚೆಗಳು ನಡೀತಾಲೇ ಇತ್ತು. 2 ಇರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಕರ್ನಾಟಕಕ್ಕೆ ಈ ಬಾರಿ ಒಟ್ಟು 4 ಸಚಿವ ಸ್ಥಾನ ಸಿಕ್ತಿರೋದು. ಶೋಭಾ ಕರಂದ್ಲಾಜೆ, ಎ ನಾರಾಯಣಸ್ವಾಮಿಗೆ ಪಟ್ಟ ಆಗ್ತಾ ಇದೆ. ಇನ್ನೊಂದ್ ಕಡೆ ರಾಜೀವ್ ಚಂದ್ರಶೇಖರ್ಗೂ ಕೂಡ ಕೇಂದ್ರ ಸಚಿವ ಸ್ಥಾನ ಲಭ್ಯವಾಗ್ತಾ ಇರೋದು. ಈಗ ಈ 2 ಅಂತ ಯಾಕೆ ಅಂದಾಜಿತ್ತು, ಚರ್ಚೆಗಳಾಗ್ತಿತ್ತು ಅಂದ್ರೆ, ಕಳೆದ ಬಾರಿನೂ ನಾವು ನೋಡಿದ್ವಿ, ಫಸ್ಟ್ ಟರ್ಮ್ ಅಲ್ಲಿ ಮೋದಿ ಕ್ಯಾಬಿನೆಟ್ ನಲ್ಲಿ ರಾಜ್ಯದಿಂದ 4 ಜನಕ್ಕೆ ಸಚಿವರಾಗುವಂತ ಒಂದು ಭಾಗ್ಯ ಸಿಕ್ಕಿತ್ತು. ಬಟ್ ಈ ಸತಿ ಸುರೇಶ್ ಅಂಗಡಿ ಅವ್ರ ನಿಧನ ಆಯಿತು ಕೊರೋನಾದಿಂದಾಗಿ. ಅಲ್ಲಿಗೆ 1 ಪ್ಲೇಸ್ ಖಾಲಿ ಆದ್ರೂ ಕೂಡ 2 ಮಾತ್ರ ಎಟ್ ಪ್ರೆಸೆಂಟ್ ಇದ್ದಿದ್ದು. ಹಾಗಾಗಿ ಇನ್ನಿಬ್ರನ್ನ ಆಯ್ಕೆ ಮಾಡಬಹುದು ಅಂತ ಕುತೂಹಲ ಇತ್ತು. ಆದ್ರೆ ರಾಜ್ಯದ 4ವರಿಗೆ ಇದೀಗ ಪಟ್ಟ ಸಿಗ್ತಾ ಇದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ರಾಜೀವ್ ಚಂದ್ರಶೇಖರ್. ಅವ್ರ ಹೆಸರು ಕೂಡ ಈಗ ಸೇರ್ಪಡೆಯಾಗಿದೆ. ಮೋದಿ ಸಂಪುಟದಲ್ಲಿ ಅವರಿಗೆ ಸ್ಥಾನ ಸಿಗ್ತಾ ಇದೆ. ಇನ್ನು ಭಗವಂತ ಖೂಬಾ ಕೇಂದ್ರ ಸಚಿವ ಸ್ಥಾನ ಅವರಿಗೆ ಲಭ್ಯವಾಗ್ತಾ ಇದೆ. ಇನ್ನು ರೀಜನಲ್ ವೈಸ್ ಅಂದ್ರೆ ಪ್ರಾದೇಶಿಕತೆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಕಲ್ಯಾಣ ಕರ್ನಾಟಕದ ಪ್ರಮುಖ ನಾಯಕ ಅಂತ ಖೂಬಾ ಗುರುತಿಸಿಕೊಂಡಿದ್ದಾರೆ. ಮತ್ತೆ ನಮ್ಮ ರಾಜ್ಯ ಅಂತ ಬಂದಾಗ ಲಿಂಗಾಯತ ಸಮುದಾಯದ ನಾಯಕನಿಗೆ ಅಫ್ಕೋರ್ಸ್ ಕೊಡ್ಲೇಬೇಕಾಗತ್ತೆ. ಸಮುದಾಯದ ವಿಷಯವಾಗಿ ನಾವು ಮಾತಾಡೋದಾದ್ರೆ ಸುರೇಶ್ ಅಂಗಡಿ ಅವರಿದ್ರು, ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ರು ಅವರು. ಸೊ ಆ ಒಂದು ಕೆಟಗರಿಲಿ ಅವ್ರಿಗೆ ಸಿಕ್ಕಿತ್ತು. ಬಟ್ ಅವ್ರ ಪ್ಲೇಸ್ ಅನ್ನ ಇವಾಗ ತುಂಬಬೇಕು ಅಂತಂದ್ರೆ ಭಗವಂತ ಖೂಬಾಗ್ ಸಿಗ್ತಾ ಇದೆ. ಇನ್ನು ಮಂತ್ರಿಗಿರಿ ಯಾರ್ಯಾರಿಗೆ ಸಿಗ್ತಾ ಇದೆ ಅವ್ರ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ, ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು, ಕೇರಳ ಮೂಲ ಆದ್ರೂ ಕೂಡ ಕರ್ನಾಟಕದಿಂದ ರಾಜ್ಯಸಭೆಗೆ ಅವರು ಆಯ್ಕೆಯಾಗಿರೋದು. ಎಜುಕೇಶನ್ BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನು ಅವರು ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. BPL ಮೊಬೈಲ್ ಸಂಸ್ಥೆಯ ಸಂಸ್ಥಾಪಕ ಕೂಡ ಹೌದು ರಾಜೀವ್ ಚಂದ್ರಶೇಖರ್. 2006ರಲ್ಲಿ ರಾಜ್ಯಸಭಾ ಸಂಸದರಾಗಿ ಅವರು ಆಯ್ಕೆಯಾಗಿದ್ರು. ಒಟ್ಟು 3 ಬಾರಿ ರಾಜ್ಯಸಭಾ ಸಂಸದರಾಗಿ ಆಯ್ಕೆಯಾದಂತ ರಾಜಕೀಯ ಅನುಭವ ಅವ್ರಿಗಿದೆ. ಇನ್ನು ಕೇರಳ NDA ಮೈತ್ರಿಕೂಟದ ಉಪಾಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಪುದುಚೇರಿ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಈ ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ ರಾಜೀವ್ ಚಂದ್ರಶೇಖರ್ ಅವರು ಗುರುತಿಸಿಕೊಂಡಿದ್ದಾರೆ. ಈಗ ಇದೆಲ್ಲದನ್ನು ಕನ್ಸಿಡರ್ ಮಾಡಿ ಅವರಿಗೆ ಪಟ್ಟ ಸಿಗ್ತಾ ಇರೋದು. ಇನ್ನು ಭಗವಂತ ಖೂಬಾ ಬೀದರ್ನ ಸಂಸದ, ಲಿಂಗಾಯತ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ನಾನು ಹೇಳದ್ನಲ್ಲ, ಈಗ ಸುರೇಶ್ ಅಂಗಡಿ ಅವ್ರನ್ನ ರೀಪ್ಲೇಸ್ ಮಾಡಬೇಕು ಅದೇ ಸಮುದಾಯದ ನಾಯಕ ಅಂತಂದ್ರೆ ಈಗ ಭಗವಂತ ಖೂಬಾ ಅವರು ಆಯ್ಕೆಯಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಕೋಟಾದಡಿಯಲ್ಲಿ ಅವ್ರಿಗೆ ಸಿಕ್ಕಿರೋದು. 2014 ಮತ್ತೆ 2019ರಲ್ಲಿ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮೇಜರ್ ಆಗಿ ಕಾಂಟ್ರವರ್ಸಿ ಬಗ್ಗೆನೂ ಕೂಡ ನಾನಾಗ್ಲೇ ಹೇಳ್ತಾ ಇದ್ದೆ. ಯಾವುದೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಳ್ಳದೇ ಇರುವಂತ ಮುಖಗಳಿಗೆ ಮಣೆಯನ್ನ ಹಾಕಲಾಗ್ತಾ ಇದೆ ಅಂತ ಹೇಳಿ. ಅದರಂತೆ ಭಗವಂತ ಖೂಬಾ ಅವರು ಯಾವುದೇ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿಕೊಂಡಿಲ್ಲ. ಅದು ಕೂಡ ಅವರಿಗೆ ಒಂದು ಪ್ಲಸ್ ಆಗಿದೆ. ಇನ್ನು ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನ ಸಂಸದೆಯಾಗಿ ಆಯ್ಕೆಯಾಗಿದ್ರು. ಬಿಜೆಪಿಯಿಂದ 2 ಬಾರಿ ಸಂಸದೆಯಾಗಿ ಇವರು ಆಯ್ಕೆ ಆಗಿರೋದು. ಈ ಹಿಂದೆ BSY ಸಂಪುಟದಲ್ಲಿ ಸಚಿವೆಯಾಗಿದ್ರು. ನಾನು ಆಗ್ಲೇ ಹೇಳಿದ್ನಲ್ಲ, ಯಶವಂತಪುರದಿಂದ ಗೆದ್ದು ಅವರು ಸಚಿವೆ ಆಗಿದ್ದು. ಇನ್ನು ಇಂಧನ ಖಾತೆ ಸಮರ್ಥವಾಗಿ ನಿಭಾಯಿಸಿದಂತ ಅನುಭವ ಅವರಿಗಿದೆ. ಭ್ರಷ್ಟಾಚಾರದ ಆರೋಪ ಇಲ್ಲದ ನಾಯಕಿ ಅಂತ ಅವರು ಗುರುತಿಸಿಕೊಂಡಿದ್ದಾರೆ. ಮಹಿಳಾ ಕೋಟಾದಡಿಯಲ್ಲಿ ಕೇಂದ್ರ ಸಚಿವೆ ಸ್ಥಾನ ಅವರಿಗೆ ಲಭ್ಯವಾಗ್ತಾ ಇರೋದು. ಇನ್ನು ಒಕ್ಕಲಿಗ ಸಮುದಾಯಕ್ಕೆ ಆದ್ಯತೆಯನ್ನು ನೀಡೋದಕ್ಕೆ ಅಂತಾನೆ ಶೋಭಾ ಕರಂದ್ಲಾಜೆ ಅವರಿಗೆ ಈಗ ಸ್ಥಾನವನ್ನ ಕಲ್ಪಿಸಿಕೊಟ್ಟಿರೋದು. ಇನ್ನು ಸಂಘ ಪರಿವಾರದಿಂದ ಬೆಳೆದಂತ ಮಹಿಳಾ ನಾಯಕಿಯವರು ಬಿಜೆಪಿಯಿಂದ 2 ಬಾರಿ MP ಆಗಿ ಎಲೆಕ್ಟ್ ಆಗಿದ್ದಾರೆ. ಇನ್ನು ಎ ನಾರಾಯಣಸ್ವಾಮಿ ದಲಿತ ಎಡಗೈ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. 4 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. BSY ಸಂಪುಟದಲ್ಲಿ ಈ ಹಿಂದೆ ಸಚಿವರಾಗಿನೂ ಕೂಡ ಕೆಲಸ ಮಾಡಿದಂತ ಅನುಭವ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ತರೋದಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ನೀರು ತರೋದಕ್ಕೆ ಶ್ರಮವನ್ನ ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಸಂಘ ಪರಿವಾರದ ಮೂಲಕ ಉತ್ತಮ ಬಾಂಧವ್ಯವನ್ನ ಕೂಡ ಇವರು ಇಟ್ಕೊಂಡಿದ್ದಾರೆ. ಅದು ಕೂಡ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಆಯಿತು ಎ ನಾರಾಯಣಸ್ವಾಮಿ ಅವ್ರಿಗೆ. ಎ ನಾರಾಯಣಸ್ವಾಮಿ ಅವ್ರಿಗೆ ಬಹುತೇಕ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ನಿನ್ನೆನೆ ಚರ್ಚೆಗಳಾಗ್ತಿತ್ತು. ಯಾಕಂದ್ರೆ ಹೈಕಮಾಂಡ್ನಿಂದಲೇ ಅವ್ರಿಗೆ ಕರೆ ಬಂತು, ಫ್ಯಾಮಿಲಿ ಸಮೇತ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ ಅಂತ ಗೊತ್ತಾದಾಗ ಬಹುತೇಕ ಅವರಿಗೆ ಕರೆ ಬಂದಿದೆ, ಕನ್ಫರ್ಮೇಶನ್ ಆಗಿದೆ ಅಂತಾನೆ ಚರ್ಚೆಗಳಾಗ್ತಾ ಇತ್ತು. ಇನ್ನು ಭಾವಿ ಸಚಿವರಾಗಿರುವಂತಹ ನಾರಾಯಣಸ್ವಾಮಿ ಹಾಗೇನೆ ಭಗವಂತ ಖೂಬಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಸರ್ ಥ್ಯಾಂಕ್ ಯು ಫಾರ್ ಮೈ ಸ್ಟೇಟ್. ಏನ್ ಸರ್ ಫಸ್ಟ್ ಒಪಿನಿಯನ್ ಏನ್ ಸರ್ ನಿಮ್ದು? ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷ ವಿಶೇಷವಾಗಿ ಗುರುತಿಸೋದಕ್ಕೆ ನಾನು ಇಡೀ ರಾಷ್ಟ್ರಕ್ಕೆ ಒಂದು ಉದಾಹರಣೆ ಆಗ್ತೇನೆ.
ಓಕೆ ಓಕೆ ಕಂಗ್ರ್ಯಾಚುಲೇಷನ್. ಕೇಂದ್ರ ಸಚಿವರಾಗಿದ್ದೀರಿ, ನಿಮ್ಮ ಮೊದಲ ರಿಯಾಕ್ಷನ್ ಏನು? ಇನ್ನು ಕೇಂದ್ರ ಸಚಿವರಾಗಲಿಕ್ಕೆ ಇನ್ನೂ ಸಮಯ ಇದೆ. ಹೀಗಾಗಿ ನರೇಂದ್ರ ಮೋದಿಜಿಯವರು ನನ್ನ ಮೇಲೆ ಇಟ್ಟಂಥ ಭರವಸೆ ಮತ್ತು ಹೊಸ ಜವಾಬ್ದಾರಿಯನ್ನು ನನಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಿ ಚ್ಯುತಿ ಬರಲಾಗತ್ಲೆ ಅವರ ಕೊಟ್ಟಂಥ ಖಾತೆಗೆ ನ್ಯಾಯ ಕೊಡುವಂಥದ್ದು ಮತ್ತು ಈ ಒಂದು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ನನಗೆ ಆತ್ಮವಿಶ್ವಾಸ ಇದೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷ ಕೂಡ ಸೂಕ್ತವಾದಂಥ ಜವಾಬ್ದಾರಿಯನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ತದೆ. ಹೀಗಾಗಿ ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಾನು ಇವತ್ತು ನರೇಂದ್ರ ಮೋದಿಯವರಿಗೆ ಸಂಪೂರ್ಣವಾದಂಥ ನಮ್ಮ BJPಯ ಕೇಂದ್ರದ ವರಿಷ್ಠರಿಗೆ ನನ್ನ ಹೃತ್ಪೂರ್ವಕವಾದಂಥ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಯಾವ ಖಾತೆ ನಿರೀಕ್ಷೆ ಮಾಡ್ತೀರಿ? ಯಾವುದೇ ಕಾರಣಕ್ಕೆ ಖಾತೆ ನಿರೀಕ್ಷೆ ಮಾಡುವಂಥದ್ದು ನನ್ನ ಜಾಯಮಾನವಲ್ಲ. ಈ ಒಂದು ಸಚಿವ ಸ್ಥಾನ ಕೊಡ್ತಾ ಇರೋದಂಥದ್ದೇ ಒಂದು ದೊಡ್ಡ ನನ್ನ ಕ್ಷೇತ್ರಕ್ಕೆ ಒಂದು ನ್ಯಾಯ ಕೊಟ್ಟಿದ್ದಂಗಾಗಿದೆ. ಹೀಗಾಗಿ ಕೊಟ್ಟ ಖಾತೆಯಲ್ಲಿ ಪರಿಪೂರ್ಣವಾಗಿ ಮಗ್ನದಿಂದ ನಾನು ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಈಗ ನೀವು 2ನೇ ಬಾರಿ ಸಂಸದರಾಗಿದ್ರಿ, ಈಗ ಯುವ ಸಂಸದರಿಗೆ ಹಿಂಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಆ ಲೆಕ್ಕಾಚಾರಗಳಿದ್ವಾ, ನಿರೀಕ್ಷೆಗಳಿದ್ವಾ ನಿಮಗೆ? ಖಂಡಿತವಾಗಿಯೂ ನೋಡಿ, ನರೇಂದ್ರ ಮೋದಿಯವರು ಎಲ್ಲ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಎಲ್ಲ ಪ್ರತಿಯೊಂದು ಕೆಲಸವೂ ಅದೇ ರೀತಿಯಲ್ಲಿ ಮಾಡೋದು. ಹೀಗಾಗಿ ಈಗ ಸಾಮಾನ್ಯವಾಗಿ ಈಗ ನನಗೆ ಕೊಟ್ಟಿದ್ದನ್ನೋದಂತೂ ನನಗೆ ಆಶ್ಚರ್ಯನೂ ಇದೆ ಮತ್ತು ನನಗೆ ಜವಾಬ್ದಾರಿ ಕೂಡ ಈಗ ಹೆಚ್ಚು ಮಾಡಿದ್ದಾರೆ. ಹೀಗಾಗಿ ನಿರೀಕ್ಷೆಗೆ ಮೀರಿ ನನ್ನ ಕೆಲಸವನ್ನು ಮಾಡ್ತೀನಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಧರಣೀಶ್ ಬೂಕನಕೆರೆ. ಕಡೆ ಕ್ಷಣದವರೆಗೂ ಕೂಡ ಬಹಳಷ್ಟು ಸಸ್ಪೆನ್ಸ್ ಕ್ರಿಯೇಟ್ ಆಗಿತ್ತು, ಯಾರ್ಯಾರಿಗೆ ಸ್ಥಾನ ಸಿಗಬಹುದು ಅಂತ. ಒಂಥರ ಅನಿರೀಕ್ಷಿತವಾಗಿ ಕೆಲವೊಬ್ರು ರಾಜೀನಾಮೆ ಕೊಡಬೇಕಾಯಿತು. ಸೊ ಇದನ್ನೆಲ್ಲ ನೋಡಿದಾಗ ಹಲವಾರು ವಿಶೇಷತೆಗಳಿಂದ ಈ ಬಾರಿ ಕ್ಯಾಬಿನೆಟ್ ಪುನರ್ರಚನೆ ಆಗ್ತಾ ಇದೆ. ಆ ಸ್ಪೆಷಾಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಧರಣೀಶ್. ಈ ಬಾರಿ 43 ಜನಕ್ಕೆ ಹೊಸದಾಗಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮತ್ತೆ 12 ಜನ ಕೇಂದ್ರ ಸಚಿವರನ್ನ ಕೈ ಬಿಡಲಾಗಿದೆ. ಈ ಮುಖಾಂತರ 2014 ಮೋದಿ ಸಂಪುಟದಲ್ಲಿ ನಡೆದಂತಹ ಮೇಜರ್ ಸರ್ಜರಿ ಇದಾಗಿದೆ. ಮತ್ತೆ ಹೊಸದಾಗಿ ಕೊಟ್ಟಿರುವಂತಹ ಸಚಿವರ ಪೈಕಿ ಕೂಡ ಹೆಚ್ಚು ಜನರಿಗೆ ಅವರ ವಿದ್ಯಾರ್ಥಿ ಹಿನ್ನೆಲೆಯಲ್ಲಿ ಮತ್ತು ಯುವಕರು ಅನ್ನುವ ಕಾರಣಕ್ಕೋಸ್ಕರ ಅವಕಾಶವನ್ನ ನೀಡಲಾಗಿದೆ. SC, OBC ಸಮುದಾಯಗಳಿಗೆ ಸಮುದಾಯಗಳ ಗಮನವನ್ನು ಇಟ್ಟುಕೊಂಡು ಅವರುಗಳಿಗೆ ಪ್ರಾತಿನಿಧ್ಯ ಕೊಡುವಂತಹ ಕೆಲಸಗಳು ಕೂಡ ಆಗಿದಾವೆ. ಮತ್ತೆ ಮುಂದಿನ ವರ್ಷ ನಡೆಯುವಂತಹ ಚುನಾವಣೆಗಳು ಉತ್ತರ ಪ್ರದೇಶ, ಗುಜರಾತ್, ಉತ್ತರಾಖಂಡ, ಗೋವಾ, ಮಣಿಪುರ ಪ್ರದೇಶಗಳಿಗೆ ಆ ರಾಜ್ಯಗಳಲ್ಲಿ ಚುನಾವಣೆ ನಡೆಯೋದ್ರಿಂದ ಅಲ್ಲಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ. ಬಹಳ ಆಶ್ಚರ್ಯಕರವಾದಂತಹ ವಿಷಯ ಏನಂತಂದ್ರೆ, ಕರ್ನಾಟಕಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ಸಚಿವ ಸ್ಥಾನಗಳು ಸಿಕ್ಕಿರ್ಲಿಲ್ಲ. ಕರ್ನಾಟಕಕ್ಕೆ ಈ ಬಾರಿ 4 ಸಚಿವ ಸ್ಥಾನ ಸಿಗುವ ಮುಖಾಂತರ ಬಹಳ ಅಚ್ಚರಿ ಆಗಿದೆ. ಮತ್ತೆ ಕರ್ನಾಟಕದಿಂದ ಲೋಕಸಭೆಯಿಂದ ಗಮನಿಸೋದಾದ್ರೆ 4 ಜನರಿಗೆ ಅವಕಾಶವನ್ನ ಕೊಡಲಾಗಿದೆ. ರಾಜ್ಯಸಭೆಯಿಂದ 2 ಅವಕಾಶವನ್ನ ಕೊಡಲಾಗಿದೆ. ಒಟ್ಟು 6 ಜನಕ್ಕೆ. ಇದು ಹಿಂದೆ ಬಹಳ ವರ್ಷಗಳ ಹಿಂದೆ ಆಗಿರ್ಬೋದು, ಇತ್ತೀಚಿನ ವರ್ಷಗಳಲ್ಲಂತೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಸಚಿವ ಸ್ಥಾನಗಳು ಸಿಕ್ಕಿರ್ಲಿಲ್ಲ. ಅಫ್ಕೋರ್ಸ್ ಈಗಲೂ ಸಚಿವ ಸ್ಥಾನಗಳು ಸಿಕ್ಕಿದಾವೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಅನ್ನೋದು ಬಿಟ್ರೆ ಸಂಪುಟ ದರ್ಜೆಯ ಸಚಿವ ಸ್ಥಾನಗಳು ಹೆಚ್ಚಿಗೆ ಸಿಕ್ಕಿಲ್ಲ. ಹಾಲಿ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಮತ್ತು ನಿರ್ಮಲಾ ಸೀತಾರಾಮನ್ ಹೊರತುಪಡಿಸಿ ಈಗ ಹೊಸದಾಗಿ ಆಯ್ಕೆಯಾಗಿರುವಂತಹ 4 ಜನರಿಗೆ ಸಂಪುಟ ದರ್ಜೆಯ ಸ್ಥಾನಮಾನಗಳು ಸಿಗಲ್ಲ. ಬಹುತೇಕ ರಾಜ್ಯ ಸ್ಥಾನಮಾನಗಳು ಸಿಗ್ಬೋದು. ಒಬ್ಬರಿಗೆ ಹೆಚ್ಚಂದ್ರೆ ಒಬ್ಬರಿಗೆ ಇಂಡಿಪೆಂಡೆಂಟ್ ಖಾತೆ ಸಿಗಬಹುದು. ಅದರಿಂದಾಗಿ ಸಂಪುಟ ದರ್ಜೆಯ ಸ್ಥಾನಮಾನಗಳು ಸಿಕ್ಕಿಲ್ಲ ಮತ್ತು ಬಹಳ ಮುಖ್ಯವಾದಂತಹ ಖಾತೆಗಳು ಸಿಗಲ್ಲ ಅನ್ನುವುದರ ಹೊರತಾಗಿ ಕೂಡ ರಾಜ್ಯಕ್ಕೆ ಹೆಚ್ಚಿನ ಸ್ಥಾನಮಾನ ಸಿಕ್ಕಿದೆ. ಅದು 2023 ನಡೆಯುವಂತಹ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿರ್ಬೋದು, ಅಥವಾ ಇಡೀ ದಕ್ಷಿಣ ಭಾರತದಲ್ಲಿ ಇರುವಂತಹ ಬಿಜೆಪಿ ಆಡಳಿತ ಇರುವಂತಹ ಏಕೈಕ ರಾಜ್ಯ ಎನ್ನುವ ಕಾರಣಕ್ಕಿರ್ಬೋದು, ರಾಜ್ಯದಿಂದ 25 ಬಿಜೆಪಿಯ ಸಂಸದರು ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಕಾರಣಕ್ಕಿರಬಹುದು. ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿದೆ. ಉಳಿದಂತೆ ಉತ್ತರ ಪ್ರದೇಶಕ್ಕೆ 7 ಮಂದಿಗೆ ಹೊಸದಾಗಿ ಆಯ್ಕೆ ಸಚಿವ ಸಂಪುಟವನ್ನ ಸೇರಿದ್ದಾರೆ ಉತ್ತರ ಪ್ರದೇಶದಿಂದ. ಮುಂದಿನ ವರ್ಷ ಅಲ್ಲಿ ಚುನಾವಣೆ ನಡೆಯುತ್ತೆ. ಉತ್ತರ ಪ್ರದೇಶದಲ್ಲಿ ಗೆದ್ರೆ ಸಹಜವಾಗಿ ಇಡೀ ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮವನ್ನ ಬೀರ್ಬೋದು. ಅಲ್ಲಿ ಗೆಲ್ಲುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಅಜೆಂಡಾ ಸೆಟ್ ಮಾಡ್ಬೋದು ಅಥವಾ ಒಂದು ಮೂಡ್ ಸೆಟ್ ಮಾಡ್ಬೋದು ಎನ್ನುವ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶ ಚುನಾವಣೆ ಗೆಲ್ಲುವ ಹಿನ್ನೆಲೆಯಲ್ಲಿ
ಅವಕಾಶವನ್ನ 7 ಜನರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದರಲ್ಲೂ ಜಾತಿ ಸಮೀಕರಣವನ್ನ ಬಹಳ ಅಳೆದು ತೂಗಿ ಮಾಡಲಾಗಿದೆ. SC ST OBCಗಳನ್ನ ಈ ಪರಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿರುವುದನ್ನ ನೋಡ್ತಾ ಇದ್ರೆ ಅದರ ಗಮನ ಉತ್ತರ ಪ್ರದೇಶದ ಕಡೆಗೆ ಇರಬಹುದು ಅಂತ ಅನ್ನಿಸ್ತಿದೆ ಶರ್ಮಿತಾ. ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಈ ಗುಜರಾತ್ ಯಾಕೆ ಬಹಳ ಮುಖ್ಯ ಅಂತಂದ್ರೆ, ಪೊಲಿಟಿಕಲಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಅಲ್ಲಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ರು ಕೂಡ ಅದೇ ರಾಜ್ಯದವರು. ಹಾಗಾಗಿ ಅವರಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಆ ಕಾರಣಕ್ಕೋಸ್ಕರ ಗುಜರಾತ್ ಬಹಳ ಮುಖ್ಯ. ಮುಂದಿನ ವರ್ಷ ಚುನಾವಣೆ ನಡೆಯುತ್ತಲ್ಲಿ. ಅದಲ್ಲದೆ ಉತ್ತರಾಖಂಡ, ಪಂಜಾಬ್, ಗೋವಾ, ಮಣಿಪುರ, ಇಲ್ಲೆಲ್ಲ ಗೋವಾ ಮತ್ತು ಮಣಿಪುರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಇರುವ ಸರ್ಕಾರವನ್ನ ಉಳಿಸ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಹೀಗೆ ಆ ರಾಜ್ಯಗಳ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು 2024 ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿ ಜಾತಿ ಸಮೀಕರಣವನ್ನ ಮಾಡಲಾಗಿದೆ ಅಥವಾ ಜಾತಿ ಪ್ರಾತಿನಿಧ್ಯವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಧರಣೀಶ್ ಈ ಕ್ಷಣದ ಅಪ್ಡೇಟ್ಸ್ಗೋಸ್ಕರ. ವೆಲ್ಕಮ್ ಬ್ಯಾಕ್. ಮೋದಿ ಸಂಪುಟದಲ್ಲಿ ಹಲವಾರು ವಿಶೇಷತೆ ಇದೆ. ಈವರೆಗಿನ ಅತ್ಯಂತ ಯುವ ಸಂಪುಟ ಇದಾಗಿದೆ. ಯಾಕಂದ್ರೆ 50 ವರ್ಷದ ಒಳಗಿನ 14 ಜನ ಯುವ ಸಚಿವರಾಗ್ತಾ ಇದ್ದಾರೆ. ಸಂಸದರಿಗೆ ಈ ಭಾಗ್ಯ ಸಿಕ್ಕಿದೆ. 3 ರಿಂದ 4 ಬಾರಿ ಗೆದ್ದವರಿಗೂ ಕೂಡ ಈ ಬಾರಿ ಸಚಿವರಾಗುವಂತ ಭಾಗ್ಯ ಸಿಕ್ಕಿದೆ. 2 ಬಾರಿ ಗೆದ್ದಂತ ಕೆಲವರು ಸಂಸದರಿಗೂ ಕೂಡ ಸಚಿವರಾಗುವಂತ ಭಾಗ್ಯ ಸಿಕ್ಕಿದೆ. ಒಂದು ಯುವ ಟೀಮ್, ಮತ್ತೆ ಸಮುದಾಯದ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಪ್ರಾದೇಶಿಕತೆ ಅಂತ ಬಂದ್ರೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಎಜುಕೇಶನ್ ಅಂತ ಬಂದ್ರೆ ಅದಕ್ಕೂ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ. ಇನ್ನು ಮಹಿಳಾ ಕೋಟಾದಡಿಯಲ್ಲೂ ಕೂಡ ಅಷ್ಟೇ. ಇನ್ನು ಉತ್ತರ ಪ್ರದೇಶವನ್ನ ಗೆದ್ರೆ ಇಡೀ ದೇಶವನ್ನೇ ಗೆದ್ದಂತೆ ಅಂತ ರಾಜಕೀಯವಾಗಿ ವಿಶ್ಲೇಷಣೆಯನ್ನ ಮಾಡ್ತಾರೆ. ಹಾಗಾಗಿ ಆ ಚುನಾವಣೆ ಮೇಲೆ ಈಗ ಮೋದಿ ಸರ್ಕಾರ ಕಣ್ಣಿಟ್ಟಿದೆ ಅನ್ನೋದು ಅಫ್ಕೋರ್ಸ್ ಗೊತ್ತಾಗುತ್ತೆ. ಕೇಂದ್ರ ಸಂಪುಟದಲ್ಲಿ ಉತ್ತರ ಪ್ರದೇಶದ ಹೆಜ್ಜೆ ಗುರುತು ಜಾಸ್ತಿ ಕಾಣ್ತಾ ಇದೆ. ಕೇಂದ್ರ ಸಂಪುಟದಲ್ಲಿ ಯುಪಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಚುನಾವಣೆ ದೃಷ್ಟಿಯಿಂದ. ಮತ್ತು ನಾನು ಹೇಳ್ದಂಗೆ ಉತ್ತರ ಪ್ರದೇಶ ಬಹಳ ದೊಡ್ಡ ರಾಜ್ಯ ಆಗಿರೋದ್ರಿಂದ, ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರೋದ್ರಿಂದ ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ರೆ ನಾವು ದೇಶವನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ತರದೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಮಹಿಳೆಯರಿಗೂ ಅವಕಾಶ ಸಿಕ್ಕಿದೆ. ಯುವ ಸಮುದಾಯಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಆಯ್ಕೆಯಲ್ಲಿ 3 ಮಾನದಂಡವನ್ನ ಇಟ್ಕೊಂಡೇ ಆಯ್ಕೆ ಮಾಡಿದ್ದಾರೆ ಅಂತ. ಒಂದು ಒಕ್ಕಲಿಗ ಸಮುದಾಯ ಅಂತ, ಮತ್ತೊಂದು ಮಹಿಳೆ ಅಂತ, ಇನ್ನು ಕರಾವಳಿ ಭಾಗಕ್ಕೂ ಕೂಡ ಒಂದು ಮಾನ್ಯತೆ ಕೊಟ್ಟಂತಾಗುತ್ತೆ ಅಂತ ಪ್ರಾದೇಶಿಕತೆಯಿಂದ ನೋಡೋದಾದ್ರೆ. DVS ನಿರ್ಗಮನ ಹಿನ್ನೆಲೆಯಲ್ಲಿ DVS ಕರಾವಳಿ ಭಾಗದವರಾಗಿದ್ರು. ಆ ಪ್ರಾದೇಶಿಕತೆ ಅಂದ್ರೆ ಇನ್ನೊಬ್ರಿಗೆ ಕೊಡಬೇಕು ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ಹೀಗೆ ಸಾಕಷ್ಟು ವಿಶೇಷತೆಗಳು ಮೋದಿ ಸಂಪುಟದಲ್ಲಿ ಇದೆ. ಈವರೆಗಿನ ಅತ್ಯಂತ ಯುವ ಸಂಪುಟ ಅಂತ ಇದು ಕರೆಸ್ಕೊಳ್ತಾ ಇದೆ. ಅದರ ಜೊತೆಯಲ್ಲಿ 50 ವರ್ಷದ ಒಳಗಿನ 14 ಜನ ಯುವ ಸಚಿವರಾಗಿದ್ದಾರೆ. ಸೊ ಇದು ಒಂದು ವಿಶೇಷದಿಂದ ಕೂಡಿದೆ. ಯಾಕಂದ್ರೆ ರಾಜಕಾರಣ ಅಂದ್ರೆ ಮತ್ತೆ ನಾನು ಹೇಳ್ತಿರೋದು, ಅನುಭವಗಳನ್ನ ಇಷ್ಟು ವರ್ಷ ಕನ್ಸಿಡರ್ ಮಾಡ್ಕೊಂಡು ಬರ್ತಾ ಇದ್ರು. ರಾಜಕಾರಣದಲ್ಲಿ ಎಷ್ಟು ಸತಿ ಗೆದ್ದಿದ್ದಾರೆ, ಸೀನಿಯಾರಿಟಿ ಇದೆಯಾ, ಮತ್ತೆ ಈ ಸೀನಿಯರ್ ಆಗಿದ್ದೀನಿ ಅಂತಾನು ಇಟ್ಕೊಂಡು ತುಂಬಾ ಜನ ಲಾಭಿಗಳನ್ನ ಮಾಡಿದ್ದು ಕೂಡ ನಾವು ನೋಡಿದ್ದೀವಿ. ಒಂದಿಷ್ಟು ಅನಿರೀಕ್ಷಿತ ಎಕ್ಸಿಟ್ಗಳು ಕೂಡ ಆಗಿದೆ ಮೋದಿ ಸಂಪುಟದಿಂದ. ಹಲವರಿಗೆ ಕೋಕ್ ಅನ್ನ ನೀಡಲಾಗಿದೆ. ಈಗಾಗಲೇ ಕೆಲವು ಸಚಿವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿದೆ. ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತ ರಾಜೀನಾಮೆಯನ್ನ ಹಾಲಿ ಸಚಿವರಿಂದ ತಗೊಳ್ಳಲಾಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ DVS ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. DV ಸದಾನಂದ ಗೌಡರು. ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜೀನಾಮೆಯನ್ನ ಕೊಡಿಸಿದ್ದಾರೆ. ಮತ್ತೆ ಮೋದಿ ಟೀಮ್ ಸೇರ್ಬೇಕು ಅಥವಾ ಎಕ್ಸಿಟ್ ಆಗಬೇಕು ಅಂದ್ರೆ ಅಲ್ಲಿ ಯಾರು ದೂಸರಾ ಮಾತು ಕೂಡ ಆಡೋದಿಲ್ಲ. ಅಂದ್ರೆ ಭಿನ್ನಮತ, ನಾವು ಫಾರ್ ಎಕ್ಸಾಂಪಲ್ ರಾಜ್ಯದಲ್ಲೆಲ್ಲ ನೋಡ್ತೀವಲ್ಲ, ಭಿನ್ನಮತ ಹೇಳೋದು, ಬಣ ರಾಜಕೀಯ ಮಾಡೋದು, ಇಂಥದ್ದೆಲ್ಲ ಆಗೋಕ್ ಸಾಧ್ಯನೂ ಇಲ್ಲ. ಈಗ DVS ರಾಜೀನಾಮೆ ಬಳಿಕವೂ ಕೂಡ ರಾಜ್ಯಕ್ಕೆ 6 ಸಚಿವ ಸ್ಥಾನ ಸಿಕ್ಕಿದೆ. ಹಾಗಾಗಿ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇಲ್ಲಿ ನಾಯಕರ ತುಟಿಕ್ ಪಿಟ್ಟಿಂಗ್ ಅನ್ನಂಗೆ ಇಲ್ಲ. ಅಸಮಾಧಾನ ಇದ್ರೆ ಸದಾನಂದ ಗೌಡ್ರಿಗೆ ಇರಬಹುದು, ಬಟ್ ಬಹಿರಂಗವಾಗಿ ಅದನ್ನ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಲಿ ಅವರಿದ್ದಾರೆ. ಇನ್ನು ರಮೇಶ್ ಪೋಖ್ರಿಯಾಲ್ ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಂತೋಷ್ ಗಂಗ್ವಾರ್ ಅವರು ಕಾರ್ಮಿಕ ಸಚಿವರಾಗಿದ್ರು, ಅವರು ಎಕ್ಸಿಟ್ ಕೂಡ ಆಗಿದೆ, ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಅಂದ್ರೆ ವಿಸ್ತರಣೆ ಆಗುತ್ತಾ, ಪುನರ್ರಚನೆ ಆಗುತ್ತಾ? ಪುನರ್ರಚನೆ ಅಂತ ಅದಕ್ಕೆ ಉತ್ತರ ಸಿಕ್ಕಿದ್ದಾಗಿದೆ. ತಾವರ್ ಚಂದ್ರ ಗೆಹ್ಲೋಟ್ ಅವರು, ಅದು ನೆನ್ನೆನೇ ವಿಚಾರ ಗೊತ್ತಾಯಿತು. ಯಾಕಂದ್ರೆ ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಅವರು ಆಯ್ಕೆ ಆಗ್ತಾರೆ ಅಂತ ಹೇಳಿದ್ಮೇಲೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು.
ಸೊ ಅದೆಲ್ಲ ಒಂದು ಸ್ಟ್ರಾಟಜಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈಗಾಗಲೇ ಕೆಲವು ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾಗಿದೆ, ಬೇರೆಯವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ರಾಜೀನಾಮೆಯನ್ನ ಪಡ್ಕೊಂಡಿದ್ದಾಗಿದೆ. ಅದು ನಮ್ಮ ರಾಜ್ಯದಿಂದ ನೋಡೋದಾದ್ರೆ ಡಿ.ವಿ. ಸದಾನಂದ ಗೌಡರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಡಿ.ವಿ. ಸದಾನಂದ ಗೌಡರಿಗೆ ಭಾರಿ ಶಾಕ್ ಆಗ್ಬಿಟ್ಟಿದೆ. ಶಾಕ್ ಬೆನ್ನಲ್ಲೇ ಡಿ.ವಿ.ಎಸ್ಗೆ ಭರವಸೆಯ ಮಾತು ಕೂಡ ಅಲ್ಲಿ ವ್ಯಕ್ತವಾಗಿದೆಯಂತೆ. ರಾಜ್ಯ ರಾಜಕಾರಣದಲ್ಲಿ ಜವಾಬ್ದಾರಿ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ. ನೀವು ಇಲ್ಲಿ ರಿಸೈನ್ ಮಾಡಿ, ನಿಮ್ಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ಹುದ್ದೆ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಒಂದು ರಾಜ್ಯ ರಾಜಕಾರಣದಲ್ಲಿ ಜವಾಬ್ದಾರಿ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಲಾಗುತ್ತೆ, ನೀವು ಯಾವುದೇ ಆತಂಕ ಪಡಬೇಡಿ, ನಿಮ್ ಜೊತೆ ಪಕ್ಷ ಇದೆ ಅಂತ ಡಿ.ವಿ.ಎಸ್ಗೆ ಭರವಸೆಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಈ ತರ ಅವಕಾಶವನ್ನ ಕಿತ್ಕೊಂಡಾಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಅಂದ್ರೆ ಇನ್ನೇನು ಮೂಲೆ ಗುಂಪು ಆಗ್ಬಿಡ್ತೀವ, ಇಂಥದ್ದೆಲ್ಲ ಅಫ್ಕೋರ್ಸ್ ರಾಜಕಾರಣದಲ್ಲಿ ನಡೆಯುತ್ತೆ. ಈಗ ರಾಜ್ಯ ರಾಜಕಾರಣದಲ್ಲಿ ನಿಮ್ಗೊಂದು ಸ್ಥಾನಮಾನ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಹೈಕಮಾಂಡ್ ಕೊಟ್ಟಿದೆಯಂತೆ. ಆದ್ರೂ ಕೂಡ ಇದೊಂದು ದೊಡ್ಡ ಮಟ್ಟದಲ್ಲೇ ಶಾಕ್ ಸದಾನಂದ ಗೌಡರಿಗೆ. ನಿನ್ನೆಯಿಂದಲೂ ಚರ್ಚೆ ಆಗ್ತಿತ್ತು, ಸದಾನಂದ ಗೌಡರನ್ನ ಕೈ ಬಿಡಬಹುದು ಅಂತ, ಅದು ನಿಜವಾಗಿದೆ. ಇನ್ನು ಹೆಚ್ಚು ಕೆಲಸ ಮಾಡಿರೋರಿಗೆ ಅವಕಾಶ ಸಿಗುತ್ತೆ, ಯೋಗ್ಯತೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ, ಯೋಗ ಇದ್ದವರಿಗೆ ಸ್ಥಾನ ಸಿಗುತ್ತೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಈಗ ಅರ್ಹತೆಯನ್ನ ಪಡ್ಕೊಂಡೇ ರಾಜಕಾರಣಕ್ಕೆ ಬಂದಿರ್ತಾರೆ, ಜನ ಕೂಡ ಗೆಲ್ಸಿ ಕಳಿಸಿರ್ತಾರೆ. ಈಗ ಯೋಗ್ಯತೆ ಅಂತೂ ಇದ್ದೇ ಇರುತ್ತೆ, ಅದ್ರ ಜೊತೆಯಲ್ಲಿ ಯೋಗ ಕೂಡ ಇರಬೇಕಾಗತ್ತೆ ಅನ್ನೋದು ಸಿ.ಟಿ. ರವಿ ಅವರ ವಾದ. ಅವಕಾಶ ಸಿಗೋರು ಇನ್ನು ಉತ್ತಮವಾಗಿ ಕೆಲಸ ಮಾಡಲಿ, ಪ್ರಧಾನಿ ಆಶಯಕ್ಕೆ ತಕ್ಕಂತೆ ಕೆಲಸ ಮಾಡಲಿ, ಕಾರ್ಯಕರ್ತರ ಗೌರವ ಹೆಚ್ಚುವಂತ ಕೆಲಸ ಮಾಡಲಿ ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ಮತ್ತು ಪಕ್ಷದ ಯಾವಾಗಲೂ ಅವರು ಹೆಚ್ಚು ಚೆನ್ನಾಗಿ ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಯಾರು ಅಂತ ಹುಡುಕಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಯೋಗ ಇದೆ ನೋಡೋಣ. ಯೋಗ್ಯತೆ ಇರುವಂಥವ್ರು ಭಾಳ ಜನ ಇದ್ದಾರೆ, ಅದರಲ್ಲಿ ಯೋಗ ಯಾರಿಗೆ ಕೂಡ ಬರುತ್ತೆ ಅಂತ ಹೇಳಿ ನೋಡೋಣ. 25 ಜನ ಸಂಸದರು ಕೂಡ ಯೋಗ್ಯತೆ ಇರೋರು ಇದ್ದಾರೆ, ನಮ್ಮ BJPಯಿಂದ ಗೆದ್ದು ಹೋಗಿರುವಂಥವ್ರು. ಯೋಗ ಯಾರಿಗೆ ಕೂಡ ಬರುತ್ತೆ ನೋಡೋಣ. ಯಾರಿಗೇ ಬರಲಿ ಅವರಿಗೆ ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ, ಪ್ರಧಾನಮಂತ್ರಿಗಳ ಆಶಯಕ್ಕೆ ತಕ್ಕಂತೆ ಪರಿಶ್ರಮದಿಂದ ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಜನತೆಯ ಗೌರವ ಮತ್ತು ಪಕ್ಷದ ಕಾರ್ಯಕರ್ತರ ಗೌರವವನ್ನು ಇಮ್ಮಡಿಗೊಳಿಸಿ ಅಂತಷ್ಟೇ ನಾವು ವಿನಂತಿ. ಇನ್ನು 6 ಗಂಟೆಗೆ ಅಧಿಕೃತವಾಗಿ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಒಂದಿಷ್ಟು ಲಿಸ್ಟ್ಗಳು ರಿಲೀಸ್ ಆಗ್ತಾ ಇದೆ, ಒಂದಿಷ್ಟು ಗೊಂದಲ ಅಲ್ಲಿ ಕ್ರಿಯೇಟ್ ಆಗ್ತಿದೆ. ಯಾಕಂದ್ರೆ ಯಾರ ಹೆಸರು ಕೈ ಬಿಟ್ಟಿದ್ದಾರೆ, ಯಾರ ಹೆಸರು ಹೊಸದಾಗಿ ಸೇರ್ಪಡೆ ಆಗಿದೆ, ಮುಂಚೆ ಹೇಳಿದವ್ರು ಇಲ್ವಾ, ಇದಾರಾ, ಇಂಥದ್ದೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಈಗ ಒಂದು ಲೇಟೆಸ್ಟ್ ತೋರಿಸ್ತಾ ಇದ್ದೀವಿ, ಅದರಲ್ಲಿ ಭಗವಂತ್ ಖೂಬಾ ಅವರ ಹೆಸರು ಮೆನ್ಷನ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ 6 ಗಂಟೆ ತನಕ ನಿಖರವಾಗಿ ಹಂಗಾದ್ರೆ ಹೇಳಕ್ ಆಗಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಒಂದಿಷ್ಟು ಲಿಸ್ಟ್ಗಳು ಮಧ್ಯಾಹ್ನದ ಮೇಲೆ ಹರಿದಾಡೋಕೆ ಶುರು ಆಗಿದೆ. ಅದರಲ್ಲಿ ನಮ್ಮ ರಾಜ್ಯದಿಂದ 4 ಜನಕ್ಕೆ ಸಚಿವರಾಗುವಂತ ಭಾಗ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಒಂದು ಲೇಟೆಸ್ಟ್ ಒಂದು ಲಿಸ್ಟ್ ತೋರಿಸ್ತಾ ಇದ್ದೀವಿ, ಅದರಲ್ಲಿ ಭಗವಂತ್ ಖೂಬಾ ಅವರ ಹೆಸರು ಉಲ್ಲೇಖ ಮಾಡಿದ್ದಾರೆ.